ಅವಕಾಶ ಎಲ್ಲರಿಗೂ ಸಿಗೋ ರೀತಿ ಬಂದಿದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಹೀರೋ ಹೀರೋಯಿನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರಾದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೃಷ್ಣಪ್ಪ ಅವರು ಪ್ರೊಡ್ಯೂಸರ್ ಆಗಿ ಮತ್ತೆ ಯಂಗ್ಸ್ಟರ್ಸ್ಗೆಲ್ಲ ಚಾನ್ಸ್ ಕೊಟ್ಟು ಒಳ್ಳೆ ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಯೋಗರಾಜ್ ಭಟ್ರು ಅಂತೂ ತುಂಬ ಶ್ರಮ ಬಿದ್ದು ಮತ್ತೆ ಗಾಳಿಪಟ, ಅದೇ ನೇಚರು, ಅದೇ ಪರಿಸರ, ಅದೇ ನೀರು, ಅದೇ ಮಳೆ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿ ಓಡುತ್ತೆ. ಯೋಗರಾಜ್ ಭಟ್ರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಪಿಕ್ಚರು. ಕೆ ಕೃಷ್ಣಪ್ಪ ಅವ್ರ 3ನೇ ಚಿತ್ರ ಇದು. ತುಂಬ ಚೆನ್ನಾಗಿದೆ. 4ನೇ ಚಿತ್ರ ಅಂತೆ. ತುಂಬ ಚೆನ್ನಾಗಿ ಬಂದಿದೆ. ಎಕ್ಸಲೆಂಟ್ ಚಿತ್ರ. ಈಗಿನ ಪೀಳಿಗೆಗಳು ನೋಡಿ ಕಲಿಬೇಕು. MBBS ಅರ್ಧಕ್ಕೆ ಬಿಟ್ಟು ಮುಂದೆ ಕಂಟಿನ್ಯೂ ಮಾಡಿರಲಿಲ್ಲ, ಈ ಕಂಟಿನ್ಯೂ ಮಾಡಿ ಜರ್ನಿ ಚೆನ್ನಾಗಿ ನಡೀತಾ ಇದೆ. ಲವ್ವಲ್ಲಿ ಬಿದ್ದು ಹಾಳಾಗ್ತಾ ಇದ್ದಾರೆ ಹುಡುಗರು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಎಕ್ಸಲೆಂಟ್ ಪಿಕ್ಚರು. ತುಂಬ 100 ದಿನ ಓಡುತ್ತೆ ಇದು ಪಿಕ್ಚರ್. ಚೆನ್ನಾಗಿದೆ. ಎಕ್ಸಲೆಂಟ್ ಪಿಕ್ಚರ್. ಯೋಗರಾಜ್ ಭಟ್ರ ಸಿನಿಮಾದಲ್ಲಿ ಏನಾದರೂ ಒಂದು ಸ್ಪೆಷಾಲಿಟಿ ಇರುತ್ತೆ. ಒಂದು ಕತೆ, ಒಂದು ಬೇರೆ ಥರ ಪ್ರಪಂಚ, ಒಂದು ಹೊಸ ವಿಷಯ ಹೇಳ್ತಾರೆ. ಹೊಸ ಹೀರೋ ಸುಮುಖ, ಆಮೇಲೆ ಒಂಥರ ಮುದ್ದಾಗಿ ಅಭಿನಯ ಮಾಡಿದ್ದಾರೆ. ಆಮೇಲೆ ಹೊಸ ಹೀರೋಯಿನ್ ಸಿಕ್ಕಿದ್ದಾರೆ ಇಂಡಸ್ಟ್ರಿಗೆ. ಈ ಸಿನಿಮಾದ ನನಗೆ ಏನು ಇಷ್ಟ ಆಯ್ತು ಅಂದರೆ, ಒಂದು ಆ ಟ್ರ್ಯಾಂಗಲ್ ಲವ್ ಸ್ಟೋರಿ ಬ್ಯೂಟಿಫುಲ್ಲಾಗಿ, ಆಮೇಲೆ ಆ ಕಾಡು ಜನಾಂಗ, ಆಮೇಲೆ ಪಶ್ಚಿಮ ರಾಜ ಅನ್ನೋ ಒಂದು ಕಾನ್ಸೆಪ್ಟು, ಆ ಧನ್ವಂತರಿ ಇದು ಟೋಟಲಾಗಿ ಸಿನಿಮಾ ಥಿಯೇಟ್ರಿಂದ ಆಚೆ ಬಂದರೆ ಕಾಡುತ್ತೆ ಬ್ರದರ್. ಒಂಥರ ಮಳೆಯಲ್ಲಿ ನೆನ್ಪು ಬಂದಂಗೆ ಆಯಿತು. ಮನದ ಕಡಲು, ಆ ಕಡಲಲ್ಲಿ ಅಂದರೆ ಆ ಸಮುದ್ರದಲ್ಲಿ, ಆ ಮನಸ್ಸಿನ ಒಂದು ಸಮುದ್ರದಲ್ಲಿ ನೆಂದು ಬಂದಂಗೆ ಆಯಿತು. ಟೋಟಲಾಗಿ ಯೋಗರಾಜ್ ಭಟ್ರು ನಿಜವಾಗ್ಲೂ ರೈಟಿಂಗಿಗೆ ಒಂಥರ ಕಿಂಗ್ ಅಂತ ಹೇಳ್ತೀನಿ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಕಾಡುವಂಥ ಸಿನಿಮಾ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಸ್ಟೋರಿ. 2006ರಲ್ಲಿ ಮುಂಗಾರು ಮಳೆ ಇತ್ತು. ಅದೇ ರೀತಿ ಒಳ್ಳೆ ಕ್ಯಾಮ್ರಾ ವರ್ಕ್ ಇದೆ, ಒಳ್ಳೆ ಪ್ಲೇಸಸ್ ಇದೆ. ಮತ್ತು ಒಳ್ಳೆ ಜೀವನದಲ್ಲಿ ಒಂದು ಒಳ್ಳೆ ಲವೇ ಮುಖ್ಯ ಅಲ್ಲ, ಬದುಕು ಮುಖ್ಯ ಅಂತಕ್ಕಂಥದ್ದು ಒಂದು ಮೆಸೇಜನ್ನು ಪಿಕ್ಚರಲ್ಲಿ ಇಟ್ಟಿದ್ದಾರೆ. ಹಾಗೆ ಹೀರೋ ಅಷ್ಟು ಒಳ್ಳೆ ಅಭಿನಯ ಮಾಡಿದ್ದಾರೆ. ಹಾಗೆ ಹೀರೋಯಿನ್ಗಳು ಅಷ್ಟು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ನಮ್ಮ ದೇಶದ ಆಯುರ್ವೇದದ ಬಗ್ಗೆ ನಮ್ಮ ಹೆಮ್ಮೆ ಭಾಳ, ಅದ್ರ ಬಗ್ಗೆ ವಿಸ್ತಾರವಾಗಿ ಬೆಳಕು ಚೆಲ್ಲುವಂಥ ಒಂದು ಒಳ್ಳೆ ಮೆಸೇಜನ್ನು ಈ ಚಿತ್ರದ ಮೂಲಕ ನಮ್ಮ ಶ್ರೀಯುತ ಕೃಷ್ಣನವರು ಕೆ ಎಂಟರ್ಟೈನರ್ಸ್ ಬ್ಯಾನರ್ ಅವರ ಅಡಿಯಲ್ಲಿ ಉತ್ತಮವಾದಂಥ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿದೆ. ನಾನಂತೂ ನೋಡಿದೆ, ತುಂಬ ಚೆನ್ನಾಗಿದೆ. ಮತ್ತು ನನ್ನ ಕುಟುಂಬ, ನನ್ನ ಫ್ಯಾಮಿಲಿ ಕರ್ಕೊಂಡು ಇನ್ನೂ ಒಂದು ಸಲ ನೋಡ್ತೀನಿ. ಭಾಳ ಅದ್ಭುತವಾಗಿದೆ ಚಿತ್ರ ಮಾತ್ರ. ಈ ಚಿತ್ರ ತುಂಬ ಚೆನ್ನಾಗಿದೆ. ಎಲ್ಲ ಆ್ಯಕ್ಟರ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ದಿ ಸ್ಟೋರಿ ಆಫ್ ದ ಮೂವೀಸ್ ತುಂಬ ಚೆನ್ನಾಗಿದೆ. ಆ್ಯಕ್ಟರ್ಗಳಲ್ಲಿ ಇವರು ಮತ್ತು ಅಂಜಲಿ ಅಂತವರು ಹಾಡು ತುಂಬ ಎಕ್ಸ್ಟ್ರಾರ್ಡಿನರಿಯಾಗಿ ಆಡ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಆ್ಯಂಡ್ ಐ ಹೋಪ್ ಇಟ್ ಡಸ್ ವೆರಿ ವೆಲ್. ಥ್ಯಾಂಕ್ ಯು.